ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಅವರು ಎಸ್.ಸಿ. ಮಾದೇವ್ ಸಭೆ ನಡೀತಾ ಇದೆ, ಅವ್ರ ಮನೆಯಲ್ಲಿ ಸಭೆ ನಡೀತಾ ಇದೆ, ಮಾಡ್ತಿದ್ದಾರೆ. ಇಲ್ಲ ಅವ್ರೊಬ್ಬರೇ ತಗೊಳ್ಳಿಕ್ಕೆಲ್ಲ ಎಲ್ಲ ಎಂಟೈರ್ ಕ್ಯಾಬಿನೆಟ್ ತಗೋಬೇಕು, ಕ್ಯಾಬಿನೆಟ್ ಅಲ್ಲಿ ಬರಬೇಕು, ಚರ್ಚೆ ಆಗ್ಬೇಕು. ಈಗ ನಿಮ್ಮದು 60% ಸರ್ಕಾರ ಅಂದ್ಬಿಟ್ಟು ಒಂದು ಪೋಸ್ಟರ್ ಮಾಡಿ ಬಿಜೆಪಿ ನೇಷನ್ ವೈಡ್ ಬಿಡ್ತಾ ಇದ್ದಾರೆ. ನೀವು 41 ಇದ್ರೆ ಈಗ 60 ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡ್ಲಿಕ್ಕೆ ಆಧಾರ ಇತ್ತು, ನಮಗೆ ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ನೆ ಅವ್ರ ಪಾಡಿಗೆ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ, ಯಾವುದೇ ಆಧಾರ ಇಲ್ಲ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಸರ್, ಇಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿ ಅಲಿಗೇಷನ್ ಮಾಡ್ತಾ ಇದಾರೆ, ಕಾಂಗ್ರೆಸ್ ಸಚಿವರುಗಳಿದ್ದಾರೆ, ಮೂವರಿದ್ದಾರೆ ಅಂತ. ಡ್ಯಾಮೇಜ್ ಆಗಲ್ಲ ಸರ್ ನಿಮ್ ಪಕ್ಷಕ್ಕೆ? ಯಾರಿದಾರ ಹಂಗೆ ಹೇಳಿದ್ರೆ ಆಗ್ತದ್ರೆ? ಯಾರಿಗೆ ಡ್ಯಾಮೇಜ್ ಅಂದ್ರೆ ಹೆಂಗ್ ಹೇಳ್ಬೇಕು, ಹೆಸರು ಹೇಳಬೇಕು ಯಾರ್ದಾರೆ. ಅದೀಗ ಅವ್ರದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾ ಇದಾರಲ್ಲ, ವೇಟ್ ಮಾಡ್ಲಿ, ಎಲ್ಲರೂ ವೇಟ್ ಮಾಡ್ಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದ್ರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಯಾವ್ದು ಹೆಚ್ಚಿದೆ. ಬಿಜೆಪಿ ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದೇ, ನಮ್ದೇನಿಲ್ಲ. ಹೀಗಾಗಿ CBI ಎನ್ಕ್ವೈರಿ ಮಾಡ್ತಿದ್ದಾರೆ, ವೇಟ್ ಮಾಡೋಣ, ಅದ್ರಲ್ಲಿ ಏನೋ ರಿಸಲ್ಟ್ ಬರ್ಬೇಕಾದ್ ನೋಡೋದು.